Hello, Namaste friends. Welcome back to Master Plan and welcome to our ಚಾನಲ್. ಸೊ ಇವತ್ತಿನ ತರಗತಿ ಬಹಳ ಮುಖ್ಯವಾಗಿರುತ್ತೆ ಅಂಡ್ ನಮ್ಮ ಒಂದು ಹೆಮ್ಮೆಯ ಕರ್ನಾಟಕ ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಕೊನೆಯ ಒಂದು ವಿಭಾಗ ಬೆಳಗಾವಿ ವಿಭಾಗ. ನೆನ್ನೆ ತರಗತಿಯಲ್ಲಿ ನಾನು ನಿಮ್ಗೆ ಕಲಬುರ್ಗಿ ವಿಭಾಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೆ. ಇವತ್ತಿನ ಈ ತರಗತಿಯಲ್ಲಿ ಬೆಳಗಾವಿ ವಿಭಾಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡಿ ಈ ಅಧ್ಯಾಯವನ್ನ ಮುಗಿಸುವಂತ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಸೊ ಹಾಗೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಪ್ರತಿಯೊಬ್ರು ಕಮೆಂಟ್ ಅಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡಿ. ಸೊ ನೋಡಿ, ಈ ವಿಭಾಗದಲ್ಲಿ 4 ಜಿಲ್ಲೆಗಳು ಬರುತ್ತೆ. ಓಕೆ, ಸಾಮಾನ್ಯ ಶಕ 1956ರವರೆಗೆ ಮುಂಬೈ ಪ್ರಾಂತ್ಯದಲ್ಲಿ ಇತ್ತು ಈ ಬೆಳಗಾವಿ ವಿಭಾಗ. ರಾಜ್ಯ ಪುನರ್ವಿಂಗಡಣೆಯಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಳ್ಳುತ್ತೆ. ಯಾವಾಗ ರಾಜ್ಯಗಳನ್ನ ಪುನರ್ವಿಂಗಡಣೆ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾರೋ ಸೊ ಆ ಸಂದರ್ಭದಲ್ಲಿ ಈ ವಿಭಾಗ ಕರ್ನಾಟಕಕ್ಕೆ ವಿಲೀನಗೊಳ್ಳುತ್ತೆ. ಈ ವಿಭಾಗದ ಧಾರವಾಡ ಜಿಲ್ಲೆಯನ್ನ ಸಾಮಾನ್ಯ ಶಕ 1997ರಲ್ಲಿ ವಿಭಜಿಸಿ ಹಾವೇರಿ ಮತ್ತು ಗದಗ ಜಿಲ್ಲೆಗಳನ್ನ ರಚನೆ ಮಾಡಲಾಗುತ್ತೆ. ಹಾಗೆ ಬಿಜಾಪುರ, ಏನು ನಾವು ವಿಜಯಪುರ ಅಂತ ಹೇಳಿ ಕರಿತೀವಿ ಇವತ್ತು, ಸೊ ಈ ಜಿಲ್ಲೆಯನ್ನ ವಿಭಜಿಸಿ ಬಾಗಲಕೋಟೆ ಜಿಲ್ಲೆಯನ್ನ ರಚನೆ ಮಾಡಲಾಗುತ್ತೆ. ಸೊ ಈ ವಿಭಾಗದಲ್ಲಿ ಇವತ್ತಿನ ದಿನ ನಾವು ಸದ್ಯಕ್ಕೆ 7 ಜಿಲ್ಲೆಗಳು ಅಂತ ಹೇಳಿ ಗುರುತಿಸ್ತಾ ಇದ್ದೀವಿ. ನೋಡಿ, ಮೊದಲು ಏನ್ ಮಾಡ್ಲಾಗಿತ್ತು ಅಂದ್ರೆ 4 ಜಿಲ್ಲೆಗಳೇನಾಗಿತ್ತು ಅಂದ್ರೆ ಈ ವಿಭಾಗದಲ್ಲಿ ಬರುವಂತದ್ದು, ಈ ಧಾರವಾಡ ಜಿಲ್ಲೆಯನ್ನ ವಿಭಜಿಸಿರ್ಲಿಲ್ಲ, ಬಿಜಾಪುರವನ್ನ ವಿಭಜನೆ ಮಾಡಿರ್ಲಿಲ್ಲ ಅಲ್ವಾ. ಸೊ ಹಂಗಾಗಿ ಆಗ 4 ಇದ್ವು. 56ರ ನಂತರದಲ್ಲಿ ಏನಾಯ್ತು, ರಾಜ್ಯ ಪುನರ್ವಿಂಗಡಣಾ ಕಾಯ್ದೆಯನ್ನ ಜಾರಿಗೆ ತಂದ ನಂತರದಲ್ಲಿ 97ರಲ್ಲಿ ವಿಭಜಿಸಿ ಈ ಒಂದು 7 ಜಿಲ್ಲೆಗಳನ್ನ ನಾವೀಗ ಕಾಣ್ಬೋದು. ಹಾಗಾದ್ರೆ ಅವ್ ಯಾವ್ಯಾವು ಅಂತಂದ್ರೆ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ವಿಜಯಪುರ ಮತ್ತು ಬಾಗಲಕೋಟೆ ಹಾಗೂ ಉತ್ತರ ಕನ್ನಡ ಜಿಲ್ಲೆ. ಸೊ ಇವಿಷ್ಟು ಕೂಡ ಬೆಳಗಾವಿ ವಿಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖ 4 ಜಿಲ್ಲೆಗಳು. ಇದು ನೀವು ನೋಡ್ತಾ ಇರೋದು ಮ್ಯಾಪ್. ಓಕೆ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ್ ಹಾಗೆ ಉತ್ತರ ಕನ್ನಡ ಮತ್ತು ಹಾವೇರಿ ಜಿಲ್ಲೆಗಳನ್ನ ಇದು ಒಳಗೊಂಡಿರುವಂತದ್ದು. ಸುಮಾರು 7 ಜಿಲ್ಲೆಗಳು ಇಲ್ಲಿ ಇದೆ. ಹಾಗಾದ್ರೆ ಈಗ ಸಂಪೂರ್ಣವಾದಂತ ಮಾಹಿತಿಯನ್ನ ನಾವೀಗ ತಿಳಿದುಕೊಳ್ಳೋಣ. ಚಾರಿತ್ರಿಕ ಹಿನ್ನೆಲೆ ನೋಡೋದಾದ್ರೆ ಈ ಪ್ರದೇಶದಲ್ಲಿ ಶಾತವಾಹನರು ಮತ್ತು ಮೌರ್ಯರು ಆಳ್ವಿಕೆಯನ್ನ ನಡೆಸ್ತಾರೆ. ನೋಡಿ, ಅದಲ್ಲದೆ ಈ ವಿಭಾಗದ ಬನವಾಸಿಯು ಏನಿದೆ ಕದಂಬರ ರಾಜಧಾನಿ ಆಗಿತ್ತು. ಕದಂಬರು ಯಾರು ಅನ್ನೋದು ನಿಮಗೆ ಗೊತ್ತಿದೆ. ಕರ್ನಾಟಕವನ್ನ ಪ್ರಪ್ರಥಮ ಬಾರಿಗೆ ಆಳ್ವಿಕೆ ಮಾಡಿದಂತಹ ಕನ್ನಡ ಮನೆತನ ಅಂತಂದ್ರೆ ಅದು ಕದಂಬ ವಂಶ ಅಂತ ಹೇಳ್ತೀವಿ. ಸೊ ಅಂತ ಒಂದು ಕದಂಬರು ಬನವಾಸಿಯನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ವಿಕೆಯನ್ನ ಮಾಡ್ತಿರ್ತಾರೆ. ಬಾದಾಮಿಯ ಚಾಳುಕ್ಯರ ರಾಜಧಾನಿ ಕೂಡ ಬಾದಾಮಿ ಇಲ್ಲೇ ಇರೋದು. ಬಾದಾಮಿ, ಪದಕಲ್ಲು, ಐಹೊಳೆಗಳಲ್ಲಿ ವಿಶ್ವ ಪ್ರಸಿದ್ಧ ದೇವಾಲಯಗಳನ್ನ ನಾವ್ ಇವತ್ತಿಗೂ ಕೂಡ ನೋಡ್ತಾ ಇದೀವಿ. ಹಾಗೇನೆ ಬಾದಾಮಿಯ ಗುಹೆಗಳಲ್ಲಿ ಶಿಲ್ಪಕಲಾ ವೈಭವವನ್ನ ಇಂದಿಗೂ ಕೂಡ ಕಾಣ್ಬೋದು. ನಿಮಗದು ಗೊತ್ತಿದೆ. ಸೊ ಬಾದಾಮಿ ಪಟ್ಟದಕಲ್ಲು, ಐಹೊಳೆಗಳನ್ನ ವಿಶ್ವ ಪರಂಪರೆಯ ಒಂದು ತಾಣಗಳನ್ನಾಗಿ ಆ ಪಟ್ಟಿಗೆ ಸೇರ್ಪಡೆ ಕೂಡ ಮಾಡಿದ್ದಾರೆ. ಅದಲ್ಲದೆ ಈ ವಿಭಾಗದಲ್ಲಿ ಬಸವನ ಬಾಗೇವಾಡಿ, ಕೂಡಲ ಸಂಗಮ ಇವೆಲ್ಲವೂ ಕೂಡ ವಚನ ಚಳವಳಿಯ ಪ್ರಮುಖ ಕೇಂದ್ರಗಳು ಅಂತ ಹೇಳಿ ಕರಿತಾ ಇದೀವಿ. ಹಾಗೆ ಬಸವೇಶ್ವರರು, ನಿನ್ನೆ ನಾವು ಅವ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ವಿ. ಅವರು ಐಕ್ಯರಾಗಿದ್ದು ಕೂಡ ಕೂಡಲ ಸಂಗಮದಲ್ಲಿ. ಓಕೆ, ಇಲ್ಲಿನ ವಿಜಯಪುರದ ಗೋಳಗುಮ್ಮಟ ಹಾಗೆ ಸವದತ್ತಿಯ ಯಲ್ಲಮ್ಮ ದೇವಾಲಯಗಳು ಪ್ರಸಿದ್ಧ ಪ್ರೇಕ್ಷಣೀಯ ತಾಣಗಳು ಅಂತ ಹೇಳಿ ಗುರುತಿಸ್ತಾ ಇದ್ವಿ. ಇವತ್ತಿಗೂ ಕೂಡ ಅಷ್ಟೇ ಪ್ರಸಿದ್ಧತೆಯನ್ನ ಕಾಪಾಡ್ಕೊಂಡು ಬಂದಿದೆ. ಬೆಳಗಾವಿ ವಿಭಾಗದಲ್ಲಿ ರಾಷ್ಟ್ರಕೂಟರು, ತದನಂತರ ಬಹಮನಿ ಅರಸರು ಆಳ್ವಿಕೆಯಲ್ಲಿ ಮಾಡ್ತಾರೆ. ನೋಡಿ, ನಮ್ಮ ಭಾರತದ ಸ್ವತಂತ್ರ ಚಳವಳಿಯಲ್ಲಿ ಬೆಳಗಾವಿ ವಿಭಾಗದ ಜಿಲ್ಲೆಗಳು ಬಹಳಷ್ಟು ಮುಖ್ಯವಾದಂತಹ ಪಾತ್ರವನ್ನ ನಿರ್ವಹಿಸುತ್ತೆ. ಅದರಲ್ಲಿ ಮರೆಯಕ್ ಸಾಧ್ಯನೇ ಇಲ್ಲದೆ ಇರುವಂತಹ ಒಬ್ಬ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅಲ್ವಾ. ಸಾಮಾನ್ಯ ಶಕ 1824ರಲ್ಲಿ ಬ್ರಿಟಿಷರ ವಿರುದ್ಧ
ಚಾರಿತ್ರಿಕವಾದಂತ ಹೋರಾಟವನ್ನ ನಡೆಸಿದಂತ ಕೀರ್ತಿ ಯಾರಿಗೆ ಸಲ್ಲತ್ತೆ? ಕಿತ್ತೂರು ರಾಣಿ ಚೆನ್ನಮ್ಮಳಿಗೆ ಸೇರತ್ತೆ. ಅದಾದ್ಮೇಲೆ ಸಂಗೊಳ್ಳಿ ರಾಯಣ್ಣ ನಡೆಸಿದಂತ ಹೋರಾಟ ಸ್ಮರಣೀಯ ಅಂತ ಹೇಳಿ ಕರಿತಾ ಇದೀವಿ. ಅದಲ್ದಂಗೆ ಮುಂದೆ ಬರ್ತಕ್ಕಂತ ರೈತ ಹೋರಾಟಗಳಿಗೂ ಕೂಡ ಅವ್ರು ಮಾಡಿದಂತ ಒಂದು ಹೋರಾಟ ಪ್ರೇರಣೆ ಆಗ್ತಾ ಹೋಯ್ತು. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆಯನ್ನ ವಹಿಸಿದಂತ ಏಕಮಾತ್ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ 1924ರಲ್ಲಿ ನಡೆಯಿತು. ಇದು ತುಂಬಾ ಪ್ರಸಿದ್ಧತೆಯನ್ನ ಪಡ್ಕೊಂಡಿರುವಂತ ಒಂದು ಐತಿಹಾಸಿಕ ಘಟನೆ. ನೋಡಿ, ಹಿಂದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನಗಳು ಬೇರೆ ಬೇರೆ ಕಡೆ ಆಯ್ತು. ಲಾಹೋರ್ ಆಯ್ತು, ಲಕ್ನೋದಲ್ಲಾಯ್ತು. ಅದೆಲ್ಲ ಆದ ನಂತರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಆಗತ್ತೆ 1924ರಲ್ಲಿ. ಅದರ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಂತವ್ರು ಮಹಾತ್ಮ ಗಾಂಧೀಜಿಯವರು. ಅಷ್ಟೇ ಅಲ್ಲ, ನೀವು ಉತ್ತರ ಕನ್ನಡ ಕೇಳಿದ್ದೀರಾ? ಇದೇ ವಿಭಾಗದಲ್ಲಿ ಬರುವಂತ ಒಂದು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಕರ ನಿರಾಕರಣೆ ಸತ್ಯಾಗ್ರಹನೂ ಕೂಡ ನಡೆಯುತ್ತೆ. ಸೊ ಇವೆಲ್ಲ ಕಂಡಾಗ ನಮ್ಗೆ ಗೊತ್ತಾಗುತ್ತೆ ಸ್ವತಂತ್ರ ಚಳವಳಿಯಲ್ಲಿ ಬಹಳಷ್ಟು ಪಾತ್ರವನ್ನ ನಿರ್ವಹಿಸಿದೆ ಈ ವಿಭಾಗ ಅಂತ. ಈ ವಿಭಾಗದ ಜಿಲ್ಲೆಗಳು ಮುಂಬೈ ಪ್ರಾಂತ್ಯದ ಭಾಗದಲ್ಲಿತ್ತು. ಕರ್ನಾಟಕ ಏಕೀಕರಣವಾದಂತಹ ಸಂದರ್ಭದಲ್ಲಿ 1956ರಲ್ಲಿ ಕರ್ನಾಟಕದಲ್ಲಿ ವಿಲೀನಗೊಳ್ಳುತ್ತೆ. ಆರಂಭದಲ್ಲಿ ಬೆಳಗಾವಿ, ಉತ್ತರ ಕನ್ನಡ, ವಿಜಾಪುರ ಅಂದ್ರೆ ಇವತ್ತು ವಿಜಯಪುರ ಅಂತ ಕರಿತಾ ಇದೀವಲ್ಲ, ಧಾರವಾಡ, ಈ 4 ಜಿಲ್ಲೆಗಳಿದ್ದವು. ಸೊ ಅದಾದ ಮೇಲೆ ಏನಾಯ್ತು? 7 ಜಿಲ್ಲೆಗಳು ಆಯ್ತು. ವಿಜಯಪುರ, ಉತ್ತರ ಕನ್ನಡ, ಬೆಳಗಾವಿ ಇವು ಏನಪ್ಪಾ ಅಂತಂದ್ರೆ ಅಂತಾರಾಜ್ಯ ಗಡಿ ಜಿಲ್ಲೆಗಳು ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ನಿಮಗೆ ಬೆಳಗಾವಿ ಏನಿದೆ ಮಹಾರಾಷ್ಟ್ರದ ಒಂದು ಗಡಿ ಜಿಲ್ಲೆ ಅಂತ ಹೇಳಿ ಕರಿತೀವಿ. ಸೊ ಈ ತರ ಅಂತಾರಾಜ್ಯ ಗಡಿ ಜಿಲ್ಲೆಗಳು. ವಿಜಯಪುರನು ಕೂಡ ಅಷ್ಟೇ ಗಡಿ ಜಿಲ್ಲೆನೆ. ಎಸ್, ಪ್ರಾಕೃತಿಕ ಸಂಪತ್ತು ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ವಿಭಾಗದಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳು ಬಹಳಷ್ಟು ಸಮೃದ್ಧವಾಗಿದೆ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಇದೆ ಅಂತಂದ್ರೆ ಯಾವುದೇ ರೀತಿಯಾಗಿ ಅರಣ್ಯ ಸಂಪತ್ತಿಗಾಗ್ಲಿ ಪ್ರಾಕೃತಿಕ ಸಂಪತ್ತಿಗಾಗ್ಲಿ ಕೊರತೆ ಇರೋದೇ ಇಲ್ಲ. ನೋಡೋಣ ಅದ್ರ ಬಗ್ಗೆ. ತುಂಬಿ ಹರಿತಕ್ಕಂತ ನದಿಗಳು, ದಟ್ಟವಾದಂತ ಅರಣ್ಯಗಳಿದೆ, ಖನಿಜ ನಿಕ್ಷೇಪಗಳನ್ನ ಕಾಣ್ಬೋದು, ಫಲವತ್ತಾದಂತಹ ಮಣ್ಣಿದೆ, ವಿದ್ಯುತ್ ಸ್ಥಾವರಗಳು ಕೂಡ ಇದೆ. ಈ ವಿಭಾಗದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಯಾವ್ಯಾವು ಅಂದ್ರೆ ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಕಾಳಿ, ತುಂಗಭದ್ರ. ಈ ಎಲ್ಲಾ ನದಿಗಳು ಕೂಡ ಈ ಬೆಳಗಾವಿ ವಿಭಾಗದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು. ಅಷ್ಟೇ ಅಲ್ಲ, ಈ ನದಿಗಳ ಹರಿಯುವಿಕೆಯಿಂದ ಗೋಕಾಕ್ ಜಲಪಾತನೂ ಕೂಡ ಸೃಷ್ಟಿಯಾಗಿದೆ. ಸೊ ನಿಮಗೆ ಗೊತ್ತಿರ್ಬೋದು, ಮಲಪ್ರಭಾ ಘಟಪ್ರಭಾ ನದಿಯಿಂದ ಗೋಕಾಕ್ ಜಲಪಾತ ಸೃಷ್ಟಿಯಾಗಿದೆ ಅಂತ ನಾವು ಹೇಳ್ತೀವಿ. ಇನ್ನ ದಾಂಡೇಲಿ ಹತ್ತಿರದ ಮಾಗೋಡು ಜಲಪಾತ, ದಾಂಡೇಲಿ ಬಹಳ ಪ್ರಸಿದ್ಧತೆಯನ್ನ ಪಡ್ಕೊಂಡಿರುವಂತದ್ದು. ಯಾಕೆಂದ್ರೆ ಕಾಳಿ ನದಿ ದಂಡೆ ಮೇಲೆ ಇರುವಂತಹ ಒಂದು ಊರಾಗಿರೋದ್ರಿಂದ ಪ್ರವಾಸಿ ತಾಣ ಅಂತಾನೆ ನಾವು ಅದನ್ನ ಗುರುತಿಸ್ತಾ ಇದ್ದೀವಿ. ಕಾರವಾರ ಹತ್ತಿರದ ದೇವಮಾಲ ಜಲಪಾತ, ಮುರುಡೇಶ್ವರದ ಅಪ್ಸರಕೊಂಡ ಜಲಪಾತ. ಸೊ ಇವೆಲ್ಲವೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂತ ಸೌಂದರ್ಯ ತಾಣಗಳು ಅಂತ ಕರೀತಾ ಇದ್ದೀವಿ. ಸೊ ಪ್ರವಾಸೋದ್ಯಮಕ್ಕೆ ಒಂದು ಉತ್ತಮ ವಾತಾವರಣ ಇಲ್ಲಿದೆ. ಅಂಶಿ ರಾಷ್ಟ್ರೀಯ ಉದ್ಯಾನವನ ಕಾಳಿ ನದಿಯ ದಡದಲ್ಲಿ ಕಂಡು ಬರುತ್ತೆ. ತುಂಬಾ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಕೇಳ್ತಾರೆ ನಿಮ್ಗೆ. ಕಾಳಿ ನದಿಯ ದಡದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದ್ರೆ ಅಂಶಿ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿರುವಂತಹ ಮತ್ತೊಂದು ವನ್ಯಮೃಗಧಾಮ ದಾಂಡೇಲಿ ವನ್ಯಮೃಗಧಾಮ, ಅತ್ತಿವೇರಿ ಪಕ್ಷಿಧಾಮ ಇಲ್ಲಿರುವಂತಹ ಮತ್ತೊಂದು ಸುಂದರ ತಾಣ. ಸೊ ಈ ವಿಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ಯಥೇಚ್ಛವಾಗಿ ದೊರೆಯುತ್ತೆ. ಸೊ ಹಾಗೆ ಇಲ್ಲಿ ಮತ್ತೊಂದು ಕಚ್ಚಾ ವಸ್ತು ಕೂಡ ಸಿಗುತ್ತೆ, ಅದು ಸುಣ್ಣದ ಕಲ್ಲು. ಅರ್ಥ ಆಯ್ತಾ? ಈ ವಿಭಾಗದ ಜಿಲ್ಲೆಗಳಲ್ಲಿ ಬೆಣಚು ಕಲ್ಲು ಅಪಾರವಾಗಿ ದೊರೆಯೋದ್ರಿಂದ ಹೆಚ್ಚು ಇಲ್ಲಿ ಬೆಣಚು ಕಲ್ಲಿನ ಒಂದು ಪ್ರಭಾವ ಜಾಸ್ತಿ ಇದೆ. ಇನ್ನ ಇಳಕಲ್ ನೀವೆಲ್ಲ ಕೇಳಿರ್ಬೋದು, ಗ್ರಾನೈಟ್ ಒಂದು ನಿಕ್ಷೇಪ ಜಾಸ್ತಿ ಇರುವಂತಹ ಸ್ಥಳ ಇಳಕಲ್. ಸೊ ಹಾಗಾಗಿ ಇಳಕಲ್ ಭಾಗದಲ್ಲಿ ಗ್ರಾನೈಟಿನ ಒಂದು ಅಪಾರ ನಿಕ್ಷೇಪ ಇದೆ. ಗ್ರಾನೈಟ್ ಕಲ್ಲುಗಳನ್ನ ಬೇರೆ ಕಡೆಗೂ ಕೂಡ ಇಲ್ಲಿಂದ ರಫ್ತು ಮಾಡ್ತಾರೆ. ನೀವು ಒಂದಷ್ಟು ಅಬ್ಸರ್ವೇಷನ್ ಮಾಡಿರ್ಬೋದು, ಬಾಗಲಕೋಟೆ, ಬಿಜಾಪುರ ಜಿಲ್ಲೆ ಮೇಲೆ ಹೋಗ್ತಾ ಇದ್ದೀರಾ ನೀವು,
ಆನ್ ದ ವೇ ಹೋಗ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಇಳಕಲ್ ಏನಾದ್ರು ಸಿಕ್ತು ಅಂದ್ರೆ ಗೊತ್ತಾಗತ್ತೆ. ಇಳಕಲ್ ಸೀರೆನೂ ಕೂಡ ಬಹಳಷ್ಟು ಫೇಮಸ್. ಜೊತೆಗೆ ಗ್ರಾನೈಟ್ ಕಲ್ಲು ಕೂಡ ಅಲ್ಲಿ ಯಥೇಚ್ಛವಾದಂತ ನಿಕ್ಷೇಪವನ್ನ ನಾವು ನೋಡ್ತಾ ಇದ್ದೀವಿ. ಇನ್ನ ಅರಣ್ಯಗಳು ಮತ್ತೆ ವನ್ಯ ಮೃಗಧಾಮಗಳ ಬಗ್ಗೆ ನೋಡೋಣ. ಇಲ್ಲಿ ಈ ವಿಭಾಗದಲ್ಲಿ ಬೆಳಗಾವಿ ಜಿಲ್ಲೆ, ಉತ್ತರ ಕನ್ನಡ, ಧಾರವಾಡ ಈ ಮೂರೂ ಜಿಲ್ಲೆಗಳಲ್ಲಿ ದಟ್ಟವಾದಂತ ಅರಣ್ಯ ಇದೆ ಅಲ್ವಾ. ನಿತ್ಯ ಹರಿದ್ವರ್ಣದ ಕಾಡುಗಳು ಕೂಡ ಇದೆ. ಜಾಸ್ತಿ ಮಳೆನೂ ಕೂಡ ಆಗುತ್ತೆ. ಈಗ ನೀವು ಜೂನ್ ಜುಲೈ ಅಲ್ವಾ, ಈಗ ಸ್ಟಾರ್ಟ್ ನಡೀತಾ ಇರೋದು ಜುಲೈ. ಜೂನ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಮಳೆ ಆಯ್ತು ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ ಜಿಲ್ಲೆಗೆ. ಸೊ ಹಂಗಾಗಿ ಇಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳನ್ನ ಕೂಡ ನಾವು ಕಾಣುತ್ತೇವೆ. ಉಷ್ಣವಲಯದ ದಟ್ಟವಾದಂತ ಬಹುಹಂತದ ಕಾಡುಗಳನ್ನ ಮತ್ತೆ ವರ್ಷ ಪೂರ್ತಿ ಹಸಿರಾಗಿರುವಂತ ಕಾಡುಗಳನ್ನ ನಾವು ನಿತ್ಯ ಹರಿದ್ವರ್ಣ, ಸಹ್ಯಾದ್ರಿ ಸಾಲುಗಳು ಅಂತಾನು ಕೂಡ ಕರಿತೀವಿ. ಆಮೇಲೆ ಇಲ್ಲಿ ಮೀಸಲು ಅರಣ್ಯ ಪ್ರದೇಶವನ್ನ ಕೂಡ ಕಾಣ್ತೀವಿ. ಯಾಕೆಂತಂದ್ರೆ ಆ ಅರಣ್ಯ ಪ್ರದೇಶವನ್ನ ಯಾರು ಕೂಡ ನಾಶ ಮಾಡಿ ತಮ್ಮ ಒಂದು ಉಪಯೋಗಕ್ಕೆ ಬಳಸೋ ಹಾಗಿಲ್ಲ. ಸೊ ಅದನ್ನ ಸಂರಕ್ಷಿತ ಅರಣ್ಯ ಪ್ರದೇಶ, ಮುಕ್ತ ಅರಣ್ಯ ಪ್ರದೇಶ ಅಂತ ಹೇಳಿ ಗುರುತಿಸ್ತಾ ಇದೆ. ಇನ್ನ ಉತ್ತರ ಕನ್ನಡ ಏನಿದೆ, ಯಥೇಚ್ಛವಾದಂತಹ ಅರಣ್ಯ ಪ್ರದೇಶ ಇರುವಂತ ಒಂದು ಜಿಲ್ಲೆ. ಎಷ್ಟು ವಿಸ್ತೀರ್ಣದಲ್ಲಿ ಇದೆ ಅಂದ್ರೆ ಸುಮಾರು ಒಂದು 100% ಭೂಮಿ ಇದೆ ಅಂದ್ರೆ ಅಲ್ಲಿ 80% ನಷ್ಟು ಏನಾಗಿದೆ ಅಂದ್ರೆ ಅರಣ್ಯ ಪ್ರದೇಶ ಇದೆ. ಎಲ್ಲಿ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಆನೆ, ಕಾಡೆಮ್ಮೆ, ಜಿಂಕೆ, ಹುಲಿ, ಚಿರತೆ, ಕರಡಿ, ನವಿಲು, ಕಾಡು ಬೆಕ್ಕು. ಸೊ ಇಲ್ಲಿ ನಾವು ಕಾಣ್ತಕ್ಕಂತ ಪ್ರಮುಖ ವನ್ಯ ಪ್ರಾಣಿಗಳು ಅಂತ ಹೇಳಿ ಗುರುತಿಸ್ತೀವಿ. ಸೊ ಆಲ್ಮೋಸ್ಟ್ ಯಾರಾದ್ರೂ ಪ್ರವಾಸಕ್ಕೆ ಅಂತ ಹೋದಾಗ ಉತ್ತರ ಕನ್ನಡ ಜಿಲ್ಲೆ ಅಂತಂದಾಗ ನಮಗೆ ನೆನಪಿಗೆ ಬರೋದೆ ಈ ಕಾರವಾರ ಆಗಿರ್ಬೋದು, ಮುರುಡೇಶ್ವರ ಆಗಿರ್ಬೋದು. ಸೊ ಇಲ್ಲಿ ಸಮುದ್ರಗಳು ಕೂಡ, ಸಮುದ್ರದ ತೀರಗಳನ್ನು ನೋಡ್ತೀವಿ, ಕರಾವಳಿನೂ ಇದೆ, ಜೊತೆಗೆ ದಟ್ಟವಾದಂತ ಅರಣ್ಯನೂ ಕೂಡ ಇದೆ. ಅದಲ್ಲದೆ ಇಲ್ಲಿನ ಕಾಡುಗಳಲ್ಲಿ ಬೆಲೆ ಬಾಳ್ತಕ್ಕಂತ ಮರಗಳನ್ನು ಕೂಡ ನೋಡ್ತೀವಿ. ಬೀಟೆ ಮರ, ಗಂಧದ ಮರ, ಮತ್ತಿ ಮರ, ನಂದಿ, ತೇಗದ ಮರಗಳನ್ನ ಕೂಡ ನಾವಿಲ್ಲಿ ನೋಡ್ತೀವಿ. ಕಿರು ಅರಣ್ಯ ಉತ್ಪನ್ನಗಳು ಅರಣ್ಯವಾಸಿ ಬುಡಕಟ್ಟು ಸಮುದಾಯಗಳಿಗೆ ವರಮಾನದ ಮೂಲ ಅಂತ ಹೇಳಿ ಗುರುತಿಸ್ತೀವಿ. ಓಕೆ, ಯಾಕೆಂತಂದ್ರೆ ಅಲ್ಲಿ ವಾಸ ಮಾಡ್ತಕ್ಕಂತಹ ಒಂದು ಪ್ರಮುಖ ಬುಡಕಟ್ಟು ಸಮುದಾಯಗಳಿಗೆ ಆ ಒಂದು ಅರಣ್ಯವಾಸಿ ಉತ್ಪನ್ನಗಳು ಅಂದ್ರೆ ಕಿರು ಅರಣ್ಯ ಉತ್ಪನ್ನಗಳು ಸಹಾಯವನ್ನ ಮಾಡ್ತಾ ಇದೆ. ಇನ್ನು ಕೃಷಿ ಮತ್ತು ಉದ್ದಿಮೆಯನ್ನ ನೋಡೋದಾದ್ರೆ ಇಲ್ಲಿ ವ್ಯಾಪಕವಾಗಿ ಕಪ್ಪು ಮತ್ತೆ ಕೆಂಪು ಮಣ್ಣು ಜಾಸ್ತಿ ಕಂಡು ಬರುತ್ತೆ. ಭತ್ತ, ಹತ್ತಿ, ಜೋಳ, ಬೇಳೆಕಾಳು, ಗೋಧಿ, ಶೇಂಗಾ, ಸಜ್ಜೆ, ಮೆಣಸಿನಕಾಯಿ ಸೊ ಇಲ್ಲಿ ಬೆಳೀತಕ್ಕಂತ ಮುಖ್ಯ ಬೆಳೆಗಳು ಅಂತ ಗುರುತಿಸ್ತಾ ಇದ್ದೀವಿ. ಅದಲ್ಲದೆ ಮಹಾಲಿಂಗಪುರದ ಬೆಲ್ಲ ಬಹಳ ಒಂದು ಪ್ರಸಿದ್ಧತೆಯನ್ನ ಪಡ್ಕೊಂಡಿರೋದ್ರ ಜೊತೆಗೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಏನಿದೆ, ಈ ಬ್ಯಾಡಗಿಯ ಒಣಮೆಣಸಿನಕಾಯಿನೂ ಕೂಡ ಪ್ರಸಿದ್ಧತೆಯನ್ನ ಪಡ್ಕೊಂಡಿದೆ. ಅದರೊಟ್ಟಿಗೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಇರೋದ್ರಿಂದ ಗೋಡಂಬಿಯನ್ನ ಕೂಡ ಜಾಸ್ತಿ ಬೆಳೀತಾರೆ. ಓಕೆ, ಹಾಗಾಗಿ ಗೋಡಂಬಿ ಕೂಡ ಇಲ್ಲಿನ ಪ್ರಮುಖ ಉತ್ಪಾದನೆ ಅಂತ ಹೇಳಿ ಗುರುತಿಸ್ತೀವಿ. ಇನ್ನ ಇಲ್ಲಿ ನಾವು ನೀರಾವರಿ ಯೋಜನೆಗಳನ್ನ ನೋಡೋದಾದ್ರೆ ಮಲಪ್ರಭಾ ನೀರಾವರಿ ಯೋಜನೆ ಇದೆ. ಅದನ್ನ ನಾವು ನವಿಲು ತೀರ್ಥ ಯೋಜನೆ ಅಂತ ಹೇಳಿ ಗುರುತಿಸ್ತೀವಿ. ಎಲ್ಲದಕ್ಕಿಂತ ಮಿಗಿಲಾಗಿ ಆಲ್ಮಟ್ಟಿ ಜಲಾಶಯ, ಅದನ್ನ ಇನ್ನೊಂದು ಹೆಸರಲ್ಲೂ ಕೂಡ ಕರಿತೀವಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಅಣೆಕಟ್ಟು ಯೋಜನೆ ಅಂತ ಹೇಳಿ ಕೂಡ ಕರಿತೀವಿ. ಸೊ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತದ್ದು ಆಲ್ಮಟ್ಟಿ ಡ್ಯಾಮ್, ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತಾನು ಕೂಡ ಕರಿತೀವಿ. ಜೊತೆಗೆ ಕೃಷ್ಣಾ ನದಿಗೆ ನಾರಾಯಣಪುರ ಅಣೆಕಟ್ಟನ್ನ ಕೂಡ ಕಟ್ಟಿದ್ದಾರೆ. ಇದು ಏನಪ್ಪಾ ಅಂದ್ರೆ ಮುಖ್ಯ ನೀರಾವರಿ ಯೋಜನೆಗಳು ಅಂತ ಕರಿತೀವಿ. ಕಾಳಿ, ವರದಾ, ಶರಾವತಿ, ಡೋಣಿ ನದಿ, ಭೀಮಾ ಸೊ ಇವೆಲ್ಲವೂ ಕೂಡ ಇಲ್ಲಿ ಹರಿಯುವಂತ ಇನ್ನೂ ಕೂಡ ಪ್ರಮುಖ ನದಿಗಳು. ನೀವೇನ್ ನೋಡ್ತಾ ಇದ್ದೀರಾ, ಇದು ಆಲ್ಮಟ್ಟಿ ಡ್ಯಾಮ್. ಹೆಚ್ಚು ಕೆಪಾಸಿಟಿ ಇರುವಂತಹ, ಹೆಚ್ಚು ನೀರನ್ನ ಸಂಗ್ರಹ ಮಾಡಿಟ್ಕೊಳ್ಳುವಂತ ಕೆಪಾಸಿಟಿ ಇರುವಂತಹ ಒಂದು ಡ್ಯಾಮ್ ಅಂತೇಳಿ ನಾವ್ ಇದನ್ನ ಗುರುತಿಸ್ತಾ ಇದ್ದೀವಿ. ಪ್ರವಾಹ ಬಂತು ಅಂದಾಗ ಇದನ್ನ ನಾವು ಕಂಟ್ರೋಲ್ ಮಾಡೋದು ಇಟ್ಸ್ ಅ ಹೆವಿ ಜಾಬ್. ಯಾಕೆಂದ್ರೆ ಮಹಾರಾಷ್ಟ್ರದಿಂದಲೂ ಕೂಡ ನೀರ್ ಬಿಟ್ಟಾಗ ಇಲ್ಲಿ ಬಂದ್ ಶೇಖರಣೆ ಆಗೋದು ಕೂಡ ಉಂಟು. ಇಲ್ಲಿ ಕೂಡ ಯಥೇಚ್ಛವಾಗಿ 2019 ನಲ್ಲಿ ದೊಡ್ಡ ಪ್ರವಾಹನೇ ಆಗಿತ್ತು ಬಾಗಲಕೋಟೆ ಜಿಲ್ಲೆ ಆಲ್ಮಟ್ಟಿ ಡ್ಯಾಮ್ ಅಲ್ಲಿ. ಬಟ್ ಈಗ ಓಕೆ ಪರವಾಗಿಲ್ಲ, ನೀರಿನ ಸಂಗ್ರಹನೂ ಕೂಡ ಜಾಸ್ತಿ ಇದೆ. ಮೀನುಗಾರಿಕೆ ಏನಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಮುಖ್ಯ ಉದ್ಯೋಗ ಅಂತ ಹೇಳ್ತೀವಿ. ಯಾಕೆ ಅನ್ನೋದು ನಿಮಗೆ ಗೊತ್ತಿದೆ. ಕರಾವಳಿ ತೀರ ಪ್ರದೇಶ ಇದೆ. ಮುರುಡೇಶ್ವರ ಆಗಿರ್ಬೋದು, ಕಾರವಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಕರಾವಳಿ ಒಂದು ಪ್ರದೇಶಗಳಾಗಿರೋದ್ರಿಂದ ಇಲ್ಲೇನ್ ನೋಡ್ತಾ ಇದ್ದೀರಾ ನೋಡಿ,
ಹಾಗಾಗಿ ಮೀನುಗಾರಿಕೆ ಆಬ್ವಿಯಸ್ಲಿ ಒಂದು ಉತ್ತಮ ಕೃಷಿ ಇದೆ ಅಥವಾ ಉತ್ತಮ ಒಂದು ಉದ್ಯೋಗ. ಅಲ್ಲಿ ಅನೇಕ ಮೀನು ಸಂಸ್ಕರಣಾ ಘಟಕಗಳನ್ನ ಕೂಡ ನಾವು ಕಾಣ್ತೇವೆ. ಗೋಡಂಬಿನೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಾಸ್ತಿ ಬೆಳೀತಾರೆ. ಅದರೊಟ್ಟಿಗೆ ಗೋಡಂಬಿಯನ್ನ ಯಥೇಚ್ಛ ದಿನಗಳಲ್ಲಿ ಶೇಖರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಂಸ್ಕರಣಾ ಘಟಕಗಳನ್ನ ಕೂಡ ಸ್ಥಾಪನೆ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕದ್ರಾ, ಸೂಪ, ಕೊಡಸಳ್ಳಿ, ನಾಗಸರಿ, ಕೈಗಾ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನ ಕೂಡ ನಾವು ನೋಡ್ತೇವೆ. ಅಡಿಕೆ, ಕಬ್ಬು, ಹತ್ತಿ, ಸಾಂಬಾರ್ ಪದಾರ್ಥಗಳು ಇಲ್ಲಿನ ಪ್ರಮುಖ ವಾಣಿಜ್ಯ ಬೆಳೆಗಳಾಗಿರುತ್ತೆ. ಇನ್ನ ವಿಜಯಪುರ ಮತ್ತೆ ಬಾಗಲಕೋಟೆ ಜಿಲ್ಲೆ ಅಂತ ಬಂದಾಗ ಹೆಚ್ಚಾಗಿ ತೋಟಗಾರಿಕೆ ಬೆಳೆಗಳಿಗೆ ಪ್ರಸಿದ್ಧತೆಯನ್ನ ಪಡ್ಕೊಂಡಿದೆ. ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಒಂದ್ ಸ್ವಲ್ಪ ಹವಾಮಾನ ಮತ್ತೆ ಮಣ್ಣಿನ ಗುಣ ಹಣ್ಣುಗಳ ಬೆಳವಣಿಗೆಗೆ ಸೂಕ್ತವಾಗಿರೋದ್ರಿಂದ ಯಥೇಚ್ಛವಾಗಿ ದಾಳಿಂಬೆಯನ್ನ ಬೆಳೀತಾರೆ. ಅದಲ್ಲಂಗೆನೆ ದ್ರಾಕ್ಷಿಯನ್ನ ಈ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಸುತ್ತಮುತ್ತ ದ್ರಾಕ್ಷಿಯನ್ನ ಯಥೇಚ್ಛವಾಗಿ ಬೆಳೀತಾರೆ. ಹೆಚ್ಚು ದ್ರಾಕ್ಷಿ ಸಂಸ್ಕರಣಾ ಘಟಕಗಳನ್ನ ಕೂಡ ನಾವಿಲ್ಲಿ ನೋಡ್ಬೋದು. ದಾಳಿಂಬೆ, ಲಿಂಬೆ, ಸಪೋಟ, ಮೋಸಂಬಿ ಈ ಎಲ್ಲಾ ಹಣ್ಣುಗಳನ್ನ ಇಲ್ಲಿ ಬೆಳೀತಾರೆ. ಹಾವೇರಿ ಜಿಲ್ಲೆಯು ಸುಧಾರಿತ ಬೀಜವನ್ನ ಉತ್ಪಾದಿಸುವಂತ ಪ್ರಮುಖ ಕೇಂದ್ರ. ಸೊ ನೋಡಿರ್ಬೋದು, ಅಲ್ಲೇನ್ ಮಾಡ್ತಾರೆ ಅಂದ್ರೆ ಕ್ರಾಸ್ ಕಟ್ಟಿಂಗ್ ಅನ್ನ ಮಾಡೋದ್ರ ಮೂಲಕ ಹೆಚ್ಚು ಒಂದು ಸುಧಾರಿತ ಅಂದ್ರೆ ಹೈ ಇನ್ಫ್ಲೂಯೆನ್ಸ್ಡ್ ಸೀಡ್ಸ್ ಗಳನ್ನ ರೆಡಿ ಮಾಡೋದು ಹಾವೇರಿ ಜಿಲ್ಲೆಯಲ್ಲಿ. ಇಲ್ಲಿ ಅನೇಕ ರಾಷ್ಟ್ರೀಯ ಬೀಜ ಉತ್ಪಾದನಾ ಕೇಂದ್ರಗಳನ್ನ ಕೂಡ ನಾವಿಲ್ಲಿ ನೋಡ್ತೀವಿ. ಇನ್ನ ಗುಳೇದ ಗುಡ್ಡ ಅಂತ ಹೇಳಿ ಒಂದು ಹಾವೇರಿಯಲ್ಲಿ ಒಂದು ಪ್ರದೇಶ ಬರುತ್ತೆ. ಅಲ್ಲಿ ರವಿಕೆ ಕಣದ ಉತ್ಪಾದನೆಗೆ ಹೆಸರುವಾಸಿಯಾಗಿರುವಂತಹ ಒಂದು ಪ್ರದೇಶ. ಇನ್ನ ಕೈಗಾರಿಕೆ ಅಂತ ಬಂದಾಗ ಹುಬ್ಬಳ್ಳಿ, ಬೆಳಗಾವಿ, ಬಾಗಲಕೋಟೆ, ಗದಗ, ಹಾವೇರಿ, ಸೊ ಇವಿಷ್ಟು ಜಿಲ್ಲೆಗಳು ಪ್ರಮುಖ ಕೇಂದ್ರಗಳಾಗಿ ಇವತ್ತಿನ ದಿನ ಬೆಳೀತಾ ಇದೆ. ಅದಲ್ಲದೆ ಕೈಗಾರಿಕೆ ಅಂತ ಬಂದಾಗ ನಮ್ಗೆ ಗ್ರಾನೈಟ್ ನ ಕಲ್ಲು ಸಂಸ್ಕರಣಾ ಘಟಕಗಳು ಕೂಡ ನೆನಪಿಗೆ ಬರುತ್ತೆ. ಅದು ಇಳಕಲ್ನಲ್ಲಿ ಜಾಸ್ತಿ ಇದೆ. ಸೊ ಇದಿಷ್ಟು ಅವರು ರೂಢಿಸ್ಕೊಂಡಿರುವಂತಹ ಉದ್ಯೋಗ, ಕೃಷಿ, ಬೆಳೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದಾನೆ. ಇನ್ನ ಈ ಭಾಗಕ್ಕೆ ಬಂದಾಗ ಕಲೆ, ಸಾಹಿತ್ಯ, ಸಂಗೀತ, ಜಾನಪದ, ನಾಟಕ ಹೇಗ್ ಬೆಳೆದ್ ಬಂತು ನೋಡೋಣ. ಈ ವಿಭಾಗದಲ್ಲಿ ಯಥೇಚ್ಛವಾಗಿ ನಾವು ಇದನ್ನ ಕಾಣ್ಬೋದು. ನೋಡಿ, ಈ ವಿಭಾಗದ ಜಿಲ್ಲೆಗಳು ವಿವಿಧ ಬಗೆಯ ಲಲಿತ ಕಲೆಗಳಿಗೆ ಪ್ರಸಿದ್ಧವಾಗಿದೆ. ಅದರಲ್ಲೂ ಕೂಡ ಧಾರವಾಡ ಫೇಮಸ್. ಧಾರವಾಡ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತಗಾರರ ತವರೂರು ಅಂತ ಹೇಳಿ ಕರಿತೀವಿ. ನೀವೆಲ್ಲ ಕೇಳಿರ್ಬೋದು, ಭಾರತ ರತ್ನ ಪ್ರಶಸ್ತಿಯನ್ನ ಗಿಟ್ಟಿಸ್ಕೊಂಡಂತಹ ಪಂಡಿತ್ ಭೀಮ್ಸೇನ್ ಜೋಶಿ ಅವರು ಕೂಡ ಧಾರವಾಡದವರು. ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಕೂಡ ಇಲ್ಲಿನವ್ರೆ. ಇನ್ನ ಬಾಲೆ ಖಾನ್ ಇವರು ಸಿತಾರನ್ನ ನುಡಿಸ್ತಾರೆ. ವಿದುಷಿ ಗಂಗೂಬಾಯಿ ಹಾನ್ಗಲ್, ಪಂಡಿತ್ ವೆಂಕಟೇಶ್ ಕುಮಾರ್, ಪಂಡಿತ್ ಬಸವರಾಜ್ ರಾಜ್ಗುರು, ಏಣಗಿ ಬಾಳಪ್ಪ, ಅಪ್ಪಾಲಾಲ್ ಜಮಖಂಡಿ, ಸೊ ಇವರೆಲ್ಲರೂ ಕೂಡ ಪ್ರಸಿದ್ಧ ಸಂಗೀತಗಾರರು ಧಾರವಾಡ ಜಿಲ್ಲೆಗೆ ಸೇರಿದಂತವ್ರು. ಧಾರವಾಡ ಅಂದ ತಕ್ಷಣ ನಮಗೆ ಐತಿಹಾಸಿಕ ಹಿನ್ನೆಲೆ ಇದೆ. ಒಂದು ಲೇಖಕರಿಗಾಗಿರ್ಬೋದು, ಶೈಕ್ಷಣಿಕ ರಂಗದಲ್ಲಾಗಿರ್ಬೋದು, ಕಲೆ ಸಾಹಿತ್ಯದಲ್ಲಾಗಿರ್ಬೋದು, ಸಂಗೀತದಲ್ಲೂ ಕೂಡ ಬಹಳಷ್ಟು ಮುನ್ನಡೆಯನ್ನ ಪಡ್ಕೊಂಡಂತ ಒಂದು ಜಿಲ್ಲೆ. ಕುಮಾರವ್ಯಾಸರು, ಕನಕದಾಸರು, ಚಂದ್ರಶೇಖರ್ ಕಂಬಾರ್, ಡಾಕ್ಟರ್ ಫರ್ಡಿನಂಡ್ ಕಿಟೆಲ್, ದಾರಾ ಬೇಂದ್ರೆ, ಡಿ.ಸಿ. ಪಾವಟೆ, ಮೊಹರೆ, ಹನುಮಂತರಾವ್, ದಿನಕರ್ ದೇಸಾಯಿ, ನೋಡಿ ಇವರೆಲ್ಲರೂ ಕೂಡ ಇದೇ ಒಂದು ವಿಭಾಗಕ್ಕೆ ಸೇರಿದಂತ ಪ್ರಮುಖ ಸಾಹಿತಿ ಕೃತಿಗಳು. ಎಲ್ಲದಕ್ಕೂ ಮಿಗಿಲಾಗಿ ಕನಕದಾಸರು ಮತ್ತೆ ಶಿಶುನಾಳ ಶರೀಫರೇನಿದೆ ಹಾವೇರಿಗೆ ಸೇರಿದಂತವ್ರು. ಬೆಳಗಾವಿ ವಿಭಾಗದ ವಿವಿಧ ಪ್ರದೇಶಗಳಿಗೆ ಅನೇಕ ಲೇಖಕರು, ಕವಿಗಳು ಕೂಡ ಸೇರ್ಕೊಂಡಿದ್ದಾರೆ. ವಚನಗಳ ಪಿತಾಮಹ ಅಂತ ಹೇಳಿ ನಾವು ಡಾಕ್ಟರ್ ಫಗು ಹಳಕಟ್ಟಿ ಅವರನ್ನ ಕರಿತೀವಿ. ಬಸನೂರು ಮಠ್, ದಿನಕರ ದೇಸಾಯಿ, ಬಸವರಾಜ್ ಕಟ್ಟಿಮನಿ, ಎಂ.ಎಂ. ಕಲಬುರ್ಗಿ, ಆದ್ಯ ರಂಗಾಚಾರ್ಯ ಇವರನ್ನ ಶ್ರೀರಂಗ ಅಂತ ಹೇಳಿ ಕರಿತೀವಿ. ಹಾಗೇನೆ ಪ್ರಸಿದ್ಧ ಒಂದು ಪ್ರಶಸ್ತಿಯಾದಂತಹ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ವಿ.ಕೃ. ಗೋಕಾಕ್, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಾಂಬಾರ್ ಇವರೆಲ್ಲರೂ ಕೂಡ ಈ ವಿಭಾಗದವರು. ಅಂದ್ರೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅತ್ಯಂತ ಉನ್ನತವಾದಂತಹ ಸಾಹಿತ್ಯನ ಕೊಟ್ಟಂತವ್ರು ಇಲ್ಲಿದ್ದಾರೆ ಅಲ್ವಾ. ಹಾಗೆ ಶಿಶುನಾಳ ಶರೀಫರ
ಹಾಡುಗಳನ್ನ ಇವತ್ತಿಗೂ ಕೂಡ ನಾವು ಹಾಡ್ತೀವಿ. ಅದು ಎಷ್ಟು ಅರ್ಥಗರ್ಭಿತವಾಗಿರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಅವರು ಕೂಡ ಈ ವಿಭಾಗಕ್ಕೆ ಸೇರ್ಕೊಂಡವರು. ಸೊ ಆಧುನಿಕ ವಿಭಾಗದಲ್ಲಿ ಕನ್ನಡ ಸಾಹಿತ್ಯವನ್ನ ಇವರು ಶ್ರೀಮಂತಗೊಳಿಸಿದ್ದಾರೆ. ಕನ್ನಡದ ನಿಘಂಟನ್ನ 4 ಸಂಪುಟಗಳಲ್ಲಿ ಹೊರತಂದಂತ ರೆವರೆಂಡ್ ಕಿಟ್ಟೆಲ್ ರವರು ಕಾರ್ಯಭೂಮಿ ಧಾರವಾಡ ಆಗಿತ್ತು. ಸೊ ನಿಮ್ಗೆ ಗೊತ್ತಿದೆ, ಬೇಸಿಕಲಿ ರೆವರೆಂಡ್ ಕಿಟ್ಟೆಲ್ ಅವರು ನಮ್ಮ ದೇಶದವರು ಅಲ್ಲ. ಸೊ ಬೇರೆ ದೇಶರಾಗಿದ್ರು ಕೂಡ ಕನ್ನಡದ ನಿಘಂಟನ್ನ ಬರೀತಾರೆ ರೆವರೆಂಡ್ ಕಿಟ್ಟೆಲ್ ಅವರು ಕೆಲಸ ಮಾಡಿದ್ದು ಕೂಡ ಧಾರವಾಡದಲ್ಲಿ. ಜಾನಪದ ಗಾರುಡಿಗ ಹುಕ್ಕೇರಿ ಬಾಳಪ್ಪ, ನಾಡೋಜ ಸುಕ್ರಿ ಬೊಮ್ಮಗೌಡ, ಸೊ ಇವರೆಲ್ಲರೂ ಕೂಡ ಜಾನಪದ ಕ್ಷೇತ್ರದಲ್ಲಿ ಹೆಸರು ಮಾಡ್ತಾರೆ. ಇನ್ನ ಶ್ರೀಕೃಷ್ಣ ಪಾರಿಜಾತ, ಬಡಗುತ್ತಿಟ್ಟು, ಯಕ್ಷಗಾನ, ಸಣ್ಣಾಟ, ದೊಡ್ಡಾಟ ಇವೆಲ್ಲವೂ ಕೂಡ ಕಲಾ ಪ್ರಕಾರಗಳು ಇಲ್ಲಿ ಬೆಳೆದಿರುವಂತದ್ದು. ಇನ್ನು ನಟನಾ ಕಲೆ ಅಂತ ಬಂದಾಗ ಅಪ್ಪಲಾಲ್ ಜಮಖಂಡಿ, ಕೌಜಲಗಿ ನಿಂಗಮ್ಮ, ಲೋಕಾಪುರ ದೇಶಪಾಂಡೆ, ಸೊ ಇವರೆಲ್ಲರೂ ಕೂಡ ನಟನಾ ಕಲೆಯಲ್ಲಿ ತಮ್ಮದೇ ಆದಂತಹ ಒಂದು ಏನಂತ ಹೇಳ್ತೀವಿ ಆಸೆಯನ್ನ ತೋರಿಸ್ಕೊಂಡು ಅವ್ರು ಬೆಳೆದ್ ಬಂದಿರುವಂತದ್ದು ಇಲ್ಲಿಗೆ. ಓಕೆ, ಇನ್ನ ಧಾರವಾಡ ಅಂದ ತಕ್ಷಣ ನೆನಪಿಗೆ ಬರೋದೇ ಕರ್ನಾಟಕ ವಿಶ್ವವಿದ್ಯಾಲಯ. ಇನ್ನ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನ ಕೂಡ ಕಾಣ್ತೀವಿ. ಆದ್ರೆ ಹೇಳ್ತೀವಲ್ಲ ನಾವು, ಶೈಕ್ಷಣಿಕ ರಂಗ ಬೆಳೆದ್ ಬಂದಿದ್ದೆ ಧಾರವಾಡದಿಂದ ಅಂತ ಹೇಳ್ತೀವಿ. ಇವತ್ತಿಗೂ ಕೂಡ ಇದಷ್ಟೇ ತನ್ನ ಪ್ರಸಿದ್ಧತೆಯನ್ನ ಉಳಿಸ್ಕೊಂಡಿದೆ. ನೆಕ್ಸ್ಟ್ ಬರೋಣ ಶಿಕ್ಷಣ ಮತ್ತು ಆರೋಗ್ಯಕ್ಕೆ. ಧಾರವಾಡ, ಬೆಳಗಾವಿ, ವಿಜಯಪುರ ಏನಾಗಿದೆ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳು. ಧಾರವಾಡದಲ್ಲಿ ಏನ್ ಮಾಡ್ತಾರೆ ಅಂದ್ರೆ 1949ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯವನ್ನ ಸ್ಥಾಪನೆ ಮಾಡ್ತಾರೆ. ಹುಬ್ಬಳ್ಳಿಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯವನ್ನ ಕೂಡ ನೋಡ್ತಾ ಇದೀವಿ. ಬೆಳಗಾವಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಹಾಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇದೆ. ಬಿಜಾಪುರದಲ್ಲಿ ಅಥವಾ ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಇದೆ. ಇನ್ನು ಬಾಗಲಕೋಟೆ ಅಂತ ಬಂದಾಗ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯವನ್ನ ಕಾಣಬಹುದು. ಅಂದ್ರೆ ಇಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿಲ್ಲ, ಆಯ್ತಾ. ಎಲ್ಲಾ ರೀತಿಯಾದಂತ ಎಲ್ಲಾ ಕ್ಷೇತ್ರಗಳ ವಿಶ್ವವಿದ್ಯಾನಿಲಯಗಳನ್ನ ನೋಡ್ತೇವೆ. ಅಷ್ಟರ ಮಟ್ಟಿಗೆ ಶೈಕ್ಷಣಿಕಕ್ಕೆ ಹೆಚ್ಚಿನ ಬೆಲೆ ಇದೆ ಇಲ್ಲಿ. ಸಿದ್ದೇಶ್ವರ ಸ್ವಾಮಿಗಳು ನಿಮ್ಗೆಲ್ಲ ಗೊತ್ತಿರ್ಬೋದು. ಸಿದ್ದೇಶ್ವರ ಸ್ವಾಮಿಗಳೇನಿದ್ದಾರೆ ವಿಜಯಪುರ ಜಿಲ್ಲೆಯ ನಂದಿಹಾಳದಲ್ಲಿ 1940 ಸೆಪ್ಟೆಂಬರ್ 5ರಂದು ಓಗೆಪ್ಪ ಬೀರಾದರ್ ಮತ್ತು ಸಂಗವ್ವ ಬೀರಾದರ್ ದಂಪತಿಗಳಿಗೆ ಜನಿಸ್ತಾರೆ. ಇವರ ಸ್ವಂತ ಊರು ಬಂದು ಬಿಜ್ಜರಗಿ ಅಂತ. ಸಿದ್ದೇಶ್ವರರು ಸಂತರಾಗಿದ್ರು, ಆಧ್ಯಾತ್ಮಿಕ ಚಿಂತಕರು, ಹಾಗೆ ಇವರಿಗೆ ಕಾಯಕ ಯೋಗಿ ಅಂತ ಹೇಳಿ ಕರೀತಾ ಇದ್ರು. ತಮ್ಮ ಪ್ರವಚನಗಳ ಮೂಲಕ ಹಲವಾರು ಜನರಿಗೆ ದಾರಿದೀಪವಾಗಿದ್ದಂತ ಸ್ವಾಮಿಗಳು ಬಿಜಾಪುರದ ಜ್ಞಾನ ಯೋಗಾಶ್ರಮದ ಮುಖ್ಯಸ್ಥರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಸೊ ಇವರು ಈಗ ನಮ್ ಜೊತೆ ಇಲ್ಲ. ಓಕೆ, ಸಿದ್ದೇಶ್ವರ ಸ್ವಾಮಿಗಳ ಒಂದು ಮೋಟಿವೇಶನ್ ಸ್ಪೀಚ್ ಅನ್ನ ನೋಡ್ಬೋದು. ಜ್ಞಾನ ಯೋಗಾಶ್ರಮದಲ್ಲಿ ಅವರ ಸರಳತೆಯನ್ನು ನೋಡಿದಂತ ಎಷ್ಟೋ ಮಂದಿ ನಾವು ನೋಡ್ತಾ ಇದ್ವಿ. ಓಕೆ, ಈ ವಿಭಾಗದ ಜಿಲ್ಲೆಗಳು ಸಾಕ್ಷರತೆಯಲ್ಲಿ ಉತ್ತಮ ಸ್ಥಾನದಲ್ಲಿದೆ. ಅಫ್ಕೋರ್ಸ್ ಹೆಚ್ಚಿನದಾಗಿ ಶೈಕ್ಷಣಿಕ ರಂಗಕ್ಕೆ ಒತ್ತನ್ನ ಕೊಟ್ಟಾಗ ಇಲ್ಲಿ ಶೈಕ್ಷಣಿಕವಾಗಿ ಸಾಕ್ಷರತೆ ಜಾಸ್ತಿ ಇದೆ. ಬೆಳಗಾವಿ, ಹುಬ್ಬಳ್ಳಿ, ವಿಜಯಪುರ, ಬಾಗಲಕೋಟೆಗಳಲ್ಲಿ ವೈದ್ಯಕೀಯ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಕೂಡ ನಾವು ನೋಡ್ಬೋದು. 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರ ನೇತೃತ್ವದಲ್ಲಿ ಕನ್ನಡ ಶಾಲೆಗಳು ಈ ಭಾಗದಲ್ಲಿ ಆರಂಭಗೊಳ್ಳುತ್ತೆ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು 2ರಿಂದ 3 ಸಲ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ್ದಾರೆ. ಏನಂತ ಕೇಳ್ತಾರೆ ಅಂದ್ರೆ, ಬೆಳಗಾವಿ ವಿಭಾಗದಲ್ಲಿ ಕನ್ನಡ ಶಾಲೆಗಳು ಆರಂಭವಾಗಿದ್ದು ಯಾರ ಕಾಲದಲ್ಲಿ ಅಥವಾ ಯಾರ ನೇತೃತ್ವದಲ್ಲಿ ಅಂತಂದಾಗ ಡೆಪ್ಯೂಟಿ ಚನ್ನಬಸಪ್ಪನವರ ನೇತೃತ್ವದಲ್ಲಿ. ಅನೇಕ ಖಾಸಗಿ ಶಿಕ್ಷಣ ಸಂಸ್ಥೆಗಳಿದೆ. ಕ್ರಿಶ್ಚಿಯನ್ ಮಿಷನರಿಗಳನ್ನ ಕೂಡ ನೋಡ್ಬೋದು. ಕನ್ನಡ ನಿಘಂಟನ್ನ 4 ಸಂಪುಟಗಳಲ್ಲಿ ಹೊರತಂದಂತ ಫರ್ಡಿನೆಂಡ್ ಕಿಟ್ಟೆಲ್ ರವರ ಕಾರ್ಯಭೂಮಿ ಧಾರವಾಡ ಅಂತ ಹೇಳಿ ಗುರುತಿಸ್ತೇವೆ. ಇನ್ನು ಆರೋಗ್ಯ ಕ್ಷೇತ್ರದಲ್ಲಿ ಕಡಿಮೆ ಇಲ್ಲ, ಆರೋಗ್ಯದಲ್ಲೂ ಕೂಡ ಒಂದು ಸುಧಾರಣೆ ಜಾಸ್ತಿ ಇದೆ ಇಲ್ಲಿ. ಜನಸಂಖ್ಯೆ ಬೆಳವಣಿಗೆ ಪ್ರಮಾಣ ಇಳಿಮುಖ ಇದೆ ಇಲ್ಲಿ. ಶಿಶು ಮರಣ ಪ್ರಮಾಣ, ತಾಯಂದಿರ ಮರಣ ಪ್ರಮಾಣ ಅಧಿಕ ಮಟ್ಟದಲ್ಲಿದೆ. ಈ ವಿಭಾಗದಲ್ಲಿ ಅನೇಕ ಆರೋಗ್ಯ ಕೇಂದ್ರಗಳನ್ನ ಕೂಡ ಕಾಣ್ಬೋದು. ಜೊತೆಗೆ ಹಳ್ಳಿಗಳಲ್ಲಿ ಉಪ ಕೇಂದ್ರಗಳನ್ನ ಕೂಡ ಕಾಣ್ಬೋದು.
ವೈದ್ಯಕೀಯ ಕಾಲೇಜುಗಳು ತಮ್ಮದೇ ಆದಂತಹ ಆಸ್ಪತ್ರೆಗಳನ್ನ ಕೂಡ ನಡೆಸ್ತಾ ಇದೆ. ಅಫ್ಕೋರ್ಸ್ ಈಗ ಬೇರೆ ಬೇರೆ ಈಗ ವಿಜಯಪುರ ಅಂತ ಬಂದಾಗ ಈ ಶಾಸಕರಾಗಿರ್ಬೋದು, MLA MP ಗಳದ್ದಾಗಿರ್ಬೋದು, ಲೋಕಲ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ವೈದ್ಯಕೀಯ ಕಾಲೇಜನ್ನ ಶುರು ಮಾಡಿ ಜೊತೆಗೆ ಆಸ್ಪತ್ರೆಗಳನ್ನು ಕೂಡ ಶುರು ಮಾಡ್ಕೊಂಡಿರ್ತಾರೆ. ಇದಿಷ್ಟು ಆರೋಗ್ಯ ಮತ್ತು ಶೈಕ್ಷಣಿಕ ರಂಗದಲ್ಲಿ ಸಾಧನೆ. ಇನ್ನು ಸಾಂಸ್ಕೃತಿಕ ಸಂಪತ್ತು ಅಂತ ಬಂದಾಗ ನಿಮಗೆ ಮೊದ್ಲೇನೆ ಹೇಳ್ದೆ ನಾನು, ಇಲ್ಲಿ ಸಂಗೀತ, ನಾಟಕ, ಸಾಹಿತ್ಯ ಬಹಳ ಅಪಾರವಾಗಿ ಬೆಳೆದು ಬಂದಿರುವಂತಹ ಒಂದು ವಿಭಾಗ. ಇಲ್ಲಿನ ಸಂಗೀತಗಾರರು ಏನಿದ್ದಾರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಸರು ಮಾಡಿದ್ದಾರೆ. ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಗದಗ್ ಶ್ರೀಮಠದ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಇವಾಗ್ಲೂ ಕೂಡ ಅವರ ಒಂದು ಸಂಸ್ಥೆಯಿಂದ ಎಷ್ಟೋ ಅಂಧ ಮಕ್ಕಳಿಗೆ ಆಶ್ರಯವನ್ನ ನೀಡಿ ಸಂಗೀತ ಕಲೆಗೆ ಪ್ರೋತ್ಸಾಹನ ಕೊಡ್ತಾ ಇರ್ತಾರೆ. ಹುಬ್ಬಳ್ಳಿಯನ್ನ ಕರ್ನಾಟಕದ ವಾಣಿಜ್ಯ ಕೇಂದ್ರ ಅಂತ ಕರೀತಾರೆ. ಬ್ಯಾಡಗಿ, ಮಹಲಿಂಗಪುರ, ವಿಜಯಪುರ ಇವೆಲ್ಲ ಕೂಡ ಕ್ರಮವಾಗಿ ಮೆಣಸಿನಕಾಯಿ, ಬೆಲ್ಲ ಮತ್ತು ದ್ರಾಕ್ಷಿ ವ್ಯಾಪಾರ ಕೇಂದ್ರಗಳು ಅಂತ ಗುರುತಿಸ್ತೀವಿ. ಇನ್ನು ಬೆಳಗಾವಿ ವಿಭಾಗ ಏನಿದೆ, ವೃತ್ತಿ ರಂಗಭೂಮಿಯ ಸಮೃದ್ಧ ಸ್ಥಾನ. ನಿಮಗೆ ಗೊತ್ತಿರ್ಬೋದು, ನಾನು ಆಗ್ಲೇ ಹೇಳ್ದೆ, ಭೀಮ್ಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರ್, ಗಂಗೂಬಾಯಿ ಹಾನ್ಗಲ್, ಪಂಚಾಕ್ಷರಿ ಗವಾಯಿಗಳು. ಸೊ ಇವರೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಕಂಡುಬಂತ ಪ್ರಮುಖ ಒಂದು ಸಾಹಿತ್ಯಿಕ ಸಂಗೀತ ವಿದ್ವಾಂಸರು ಇವರೆಲ್ಲ. ಇನ್ನ ಈ ವಿಭಾಗದ ಚಾರಿತ್ರಿಕ ಸ್ಮಾರಕಗಳೇನಾಗಿದೆ, ವಿಶ್ವವಿಖ್ಯಾತವಾಗಿದೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಚಾರಿತ್ರಿಕ ಸ್ಮಾರಕಗಳು ಕರ್ನಾಟಕ ಸಂಸ್ಕೃತಿಯ ಸೂಚಿಗಳು ಅಂತ ಕೂಡ ಗುರುತಿಸ್ತಾ ಇದ್ದೀವಿ. ಪ್ರವಾಸೋದ್ಯಮವು ತೀವ್ರಗತಿಯಲ್ಲಿ ಬೆಳೀತಾ ಇದೆ. ಒಂದ್ 10 ನಿಮಿಷ ಬೇಕು. ಓಕೆ. ಹಾಗೇನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಳಿಯ INS ಕದಂಬ ರಕ್ಷಣಾ ಕ್ಷೇತ್ರದ ಪ್ರಮುಖ ನೆಲೆಯಾಗಿ ಕೂಡ ಇವತ್ತಿನ ದಿನ ಬೆಳೀತಾ ಇದೆ. ಅದಲ್ಲಂಗೆ ಈ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದೆ ದಟ್ಟವಾದಂತ ಅರಣ್ಯ ಅಂತ ಹೇಳಿದೀನಿ. ಅನೇಕ ವನ್ಯ ಮೃಗಗಳಿಗೆ ವಾಸಸ್ಥಾನನೂ ಕೂಡ ಹೌದು. ನದಿಗಳು ಕೂಡ ಇಲ್ಲಿ ಉಗಮ ಸ್ಥಾನ ಆಗುತ್ತೆ. ಈ ವಿಭಾಗದಲ್ಲಿನ ಅನೇಕ ಜಲಪಾತಗಳು ಕೂಡ ಆಕರ್ಷಣೀಯವಾಗಿ ಪ್ರವಾಸಿಗರನ್ನ ಅಪಾರ ಸಂಖ್ಯೆಯಲ್ಲಿ ಸೆಳೀತಾ ಇದೆ. ಮತ್ತೆ ಸಮುದ್ರದ ದಂಡೆಯಲ್ಲಿ ಬೀಚ್ಗಳಿದೆ. ಓಕೆ. ಇನ್ನು ಸ್ವತಂತ್ರ ಹೋರಾಟಗಾರರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಇಲ್ಲೇ ನಿಮಗೆ ಪಿಕ್ಚರ್ ತೋರಿಸಿದರೆ ಇವರು ಪಾಟೀಲ್ ಪುಟ್ಟಪ್ಪನವರು, ಹಾಗೆ ಫಗು ಹಳಕಟ್ಟಿಯವರು. ಬೆಳಗಾವಿ ವಿಭಾಗದ ಕಿತ್ತೂರಿನಲ್ಲಿ 19ನೇ ಶತಮಾನದಲ್ಲಿಯೇ ಬ್ರಿಟಿಷರ ವಿರುದ್ಧದ ಸಂಗ್ರಾಮ ಆರಂಭ ಆಗುತ್ತೆ. ಸ್ವತಂತ್ರಕ್ಕೋಸ್ಕರ ಮೈಲಾರ್ ಮಹದೇವಪ್ಪ ತಮ್ಮ ಪ್ರಾಣವನ್ನ ಇಲ್ಲಿ ಬಲಿ ನೀಡ್ತಾರೆ. ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ವಿಭಾಗದ ಜಿಲ್ಲೆಗಳ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ. ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖವಾಗಿ ಭಾಗವಹಿಸಿದವರು ಅಂದ್ರೆ ಸಿದ್ದಪ್ಪ ಕಂಬಳಿ, ಆಲೂರು ವೆಂಕಟರಾವ್, ನಾಸು ಹಡಿಕರ್ ಮಂಜಪ್ಪನವರು, ಗಂಗಾಧರ ರಾವ್ ದೇಶಪಾಂಡೆ, ಮೊದಲು ಕನ್ನಡಾಂಬೆಯ ಚಿತ್ರಪಟವನ್ನ ರಚಿಸಿದಂತಹ ದೊಡ್ಡಮೇಟಿ ಅಂದಾನಪ್ಪನವರು, ಹಾಗೆ RR ದಿವಾಕರ್, ನಾಡೋಸ್, ಪಾಟೀಲ್ ಪುಟ್ಟಪ್ಪನವರು. ಸೊ ಇವರೆಲ್ಲರೂ ಕೂಡ ಸ್ವತಂತ್ರ ಹೋರಾಟಗಾರರು ಅಂತೇಳಿ ಗುರುತಿಸ್ತಾ ಇದ್ದೀವಿ. ಇನ್ನ ಮುನವಳ್ಳಿ ವಕೀಲರ ನೇತೃತ್ವದಲ್ಲಿ ನಡೆದಂತಹ ರಾಮದುರ್ಗ ಸಂಸ್ಥಾನ ವಿಮೋಚನಾ ಹೋರಾಟದಲ್ಲಿ 8 ಜನ ಗಲ್ಲಿಗೇರ್ತಾರೆ ಬ್ರಿಟಿಷರ ವಿರುದ್ಧ. ನೆನ್ಪಿಟ್ಕೊಳ್ಳಿ, ಮುನವಳ್ಳಿ ವಕೀಲರ ನೇತೃತ್ವದಲ್ಲಿ ಒಂದು ವಿಮೋಚನಾ ಹೋರಾಟ ನಡೆಯುತ್ತೆ, ರಾಮದುರ್ಗ ಸಂಸ್ಥಾನ ವಿಮೋಚನಾ ಹೋರಾಟ ಅಂತೇಳಿ. ಅಲ್ಲಿ ಹೋರಾಟವನ್ನ ಮಾಡಿ 8 ಜನಕ್ಕೆ ಗಲ್ಲು ಶಿಕ್ಷೆಯನ್ನ ಕೊಡ್ತಾರೆ. ಇವರೆಲ್ಲರೂ ಕೂಡ ಸ್ವತಂತ್ರ ಹೋರಾಟದ ಜೊತೆಯಲ್ಲಿ ಕರ್ನಾಟಕ ಏಕೀಕರಣ, ನಿಮಗೆ ಗೊತ್ತಿದೆ, ಕನ್ನಡದ ಕುಲಪುರೋಹಿತ ಅಂತ ಹೇಳಿ ಆಲೂರು ವೆಂಕಟರಾವನ್ನ ನಾವು ಕರಿತೀವಿ. ಅವರು ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಹೆಚ್ಚು ಪಾಲ್ಗೊಂಡಂತ ವ್ಯಕ್ತಿ. ಓಕೆ. ರಾಫ ದೇಶಪಾಂಡೆ ಅವರು ಕೂಡ ಸಮಸ್ತ ಕನ್ನಡಿಗರ ಆತ್ಮಾಭಿಮಾನವನ್ನ ಬಡಿದೆಬ್ಬಿಸುವಂತ ಸಪ್ತಾಕ್ಷರಿ ಮಂತ್ರವಾದಂತ ಸಿರಿಗನ್ನಡಂ ಗೆಲ್ಗೆ, ನೆನ್ಪಿಟ್ಕೊಳ್ಳಿ, ಇದೆಷ್ಟೋ ಸಲ ನಿಮಗೆ ಕೇಳಿದ್ದಾರೆ. ಸಿರಿಗನ್ನಡಂ ಗೆಲ್ಗೆ ಎಂಬ ಘೋಷವಾಕ್ಯವನ್ನ ನೀಡಿದವರು ರಾಹ ದೇಶಪಾಂಡೆ ಅವರು. ವಚನ ಸಾಹಿತ್ಯದ ಪಿತಾಮಹ ಅಂತ ಹೇಳಿ ಯಾರು ಕರ್ಸ್ಕೊಳ್ತಾರೆ ಅಂದ್ರೆ ಡಾಕ್ಟರ್ ಫಗು ಹಳಕಟ್ಟಿಯವರು. ಓಕೆ. ಅವರು ಪತ್ರಿಕೋದ್ಯಮದಲ್ಲೂ ಕೂಡ ಕೆಲಸ ಮಾಡ್ತಾರೆ. ಮೊಹರಂ ಹನುಮಂತರಾವ್, ಪಾಟೀಲ್ ಪುಟ್ಟಪ್ಪ ಇವರೆಲ್ಲರೂ ಕೂಡ ತಮ್ಮದೇ ಆದಂತಹ ಪತ್ರಿಕೆಗಳ ಮೂಲಕ
ಸ್ವತಂತ್ರ ಹೋರಾಟಕ್ಕೆ ಹೆಚ್ಚಿನದಾಗಿ ಬೆಂಬಲವನ್ನ ಪ್ರೇರಣೆಯನ್ನ ಕೊಟ್ಟಂತ ಮಹನೀಯರು. ಓಕೆ, ಇಲ್ಲಿಗೆ ಏನಾಯ್ತಪ್ಪ ಅಂದ್ರೆ ಬೆಳಗಾವಿ ವಿಭಾಗದಲ್ಲಿ ಕಂಡುಬರ್ತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನ ಮಾಡಿದೀನಿ. ನೀವೆಲ್ಲ ಕಮೆಂಟ್ ಅಲ್ಲಿ ತಿಳಿಸ್ಬೇಕು ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳು, ಮತ್ತೆ ಮುಂದಿನ ತರಗತಿ ಬೇಕು ಅನ್ನೋದಾದ್ರೆ. ಸೊ ಮುಂದಿನ ತರಗತಿ ಬಂದ್ಬಿಟ್ಟು ನಿಮ್ಗೆ ವೇದ ಕಾಲದ ಸಂಸ್ಕೃತಿ ಬಗ್ಗೆ ತಿಳಿಸ್ಕೊಡುವಂತದ್ದಾಗಿರುತ್ತೆ. ಈ ಜೊತೆಗೆ ನಾನು ಪೌರನೀತಿಗೆ ಸಂಬಂಧಪಟ್ಟಂತ ಅಧ್ಯಾಯಗಳನ್ನ ಕೂಡ ತಿಳಿಸ್ತಾ ಇದ್ದೀನಿ. ಲಾಸ್ಟ್ ತರಗತಿಯಲ್ಲಿ ಪೌರ ಮತ್ತೆ ಪೌರತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಸಂವಿಧಾನ ಅಧ್ಯಾಯ ಇದೆ, ಬೇಸಿಕ್ ಲೆಸನ್ ಅದು. ಸೊ ಪ್ರತಿಯೊಬ್ರು ಕೂಡ ನೀವು GPSTR HSTR TET ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋದು ಬಹಳ ಮುಖ್ಯವಾಗುತ್ತೆ. ನೀವೇನಾದ್ರೂ ಇಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊಂಡಿಲ್ಲ, ಮೇಲ್ಮೇಲೆ ಅಷ್ಟೇ ಪಾಯಿಂಟ್ಸ್ ಗಳನ್ನ ನೋಡ್ಕೊಂಡ್ರಿ ಅಂದ್ರೆ 2-3 ಮಾರ್ಕ್ಸ್ಗೆ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಓಕೆ, ಹಾಗಾದ್ರೆ ಮತ್ತೆ ಮುಂದಿನ ತರಗತಿಯಲ್ಲಿ ಹೊಸ ತರಗತಿಯ ಜೊತೆಗೆ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪಾಠದ ಕೊನೆಯಲ್ಲಿರುವಂತಹ ಪ್ರಶ್ನೋತ್ತರಗಳನ್ನ ನೀವು ಕೂಡ ಬಿಡಿಸಿ. ಥ್ಯಾಂಕ್ ಯು and take care. Bye bye.